ಸೊ ನರದ ಮೇಲೆ ಒತ್ತಡ ಬಿದ್ದಾಗ ನರ ಸ್ಲೋಲಿ ವೀಕ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಫ್ಯಾಮಿಲಿ ಹಿಸ್ಟ್ರಿ. ಸೆಕೆಂಡ್ ಇಸ್ ಡಯಾಬಿಟೀಸ್ ಇದ್ದವ್ರಿಗೂ ಬರ್ಬೋದು, BP ಇದ್ದವ್ರಿಗೂ ಬರಬಹುದು. ಅದು ಕಣ್ಣಿಗೆ ಏಟ್ ಬಿದ್ದಾಗ, ಸೊ ಏನಾದ್ರೂ ಟ್ರಾಮಾ, ಏಟ್ ಅಂತ ಹೇಳ್ತೀವಿ, ಆ ಥರ ಬಿದ್ದಾಗ್ಲೂ ಕಣ್ಣಿಗೆ ಗ್ಲಾಕೋಮಾ ಬರೋ ಸಾಧ್ಯತೆ. ನಾನು ಹೇಳ್ದಂಗೆ ಫ್ಯಾಮಿಲಿ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್. ಆಲ್ಮೋಸ್ಟ್ 50% ರಿಸ್ಕ್ ಇರುತ್ತೆ ನಮಗೆ ಗ್ಲಾಕೋಮಾ ಬರೋ ಸಾಧ್ಯತೆ. ಆಂಗಲ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ, ಅಂದ್ರೆ ನೀರ್ ಹೊರಗಡೆ ಒಳಗಡೆ, ಕಣ್ಣು ಒಳಗಡೆ ನೀರ್ ಹೊರಗಡೆ ಹೋಗೋ ದಾರಿ ಓಪನ್ ಇದೆಯಾ ಕ್ಲೋಸ್ ಇದೆಯಾ ಅಂತ. ಪೇಷಂಟ್ಸ್ ಬಂದಾಗ ಒಂದ್ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲೇ ಇರ್ತಾರೆ, ಅವರು ಕೊನೆ ಸ್ಟೇಜಲ್ಲೇ ಇರ್ತಾರೆ. ಹೇಳ್ತಾರೆ ಬಂದಾಗ, ಇಲ್ಲ ಮೇಡಮ್ ತುಂಬಾ ಸತಿ ಎಡವ್ತಾ ಇರ್ತೀವಿ, ಸೆಂಟ್ರಲ್ ಏನ್ ಉಳ್ಕೊಂಡಿದೆ ದೃಷ್ಟಿ ಅದನ್ನ ಕಾಪಾಡ್ಬೋದು ಅಷ್ಟೇ, ಬಿಟ್ರೆ ಅದೇ ಸೈಡಲ್ಲಿ ಹೋಗಿರೋ ದೃಷ್ಟಿ ನಾವು ವಾಪಸ್ ಖಂಡಿತ ಬರ್ಸಕ್ಕಾಗಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಿಷಿಕಾ ಲಕ್ಷ್ಮೀನಾರಾಯಣ್. ನಾನು ಗ್ಲಾಕೋಮಾ ಕನ್ಸಲ್ಟೆಂಟ್ ಆಗಿ ನಾರಾಯಣ್ ನೇತ್ರಾಲಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಗ್ಲಾಕೋಮಾ ಅಂದ್ರೆ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆದಾಗ, ಇವಾಗ ನಾರ್ಮಲ್ ಪ್ರೆಷರ್ ಎಷ್ಟಿರುತ್ತೆ ಕಣ್ಣಲ್ಲಿ, 8ರಿಂದ 21 ಒಳಗಡೆ ಇರಬೇಕು ಪ್ರೆಷರ್. ಸೊ 21ರ ಮೇಲೆ ಪ್ರೆಷರ್ ಜಾಸ್ತಿ ಆದಾಗ ನರದ ಮೇಲೆ ಒತ್ತಡ ಬೀಳಕ್ ಶುರುವಾಗುತ್ತೆ. ಸೊ ನರಕ್ಕೆ ಒತ್ತಡ ಬಿದ್ದಾಗ ನರ ವೀಕ್ ಆಗುತ್ತೆ. ಹೋಗ್ತಾ ಹೋಗ್ತಾ ಪ್ರೆಷರ್ ತುಂಬಾ ದಿನಗಳು ಜಾಸ್ತಿನೇ ಉಳ್ಕೊಂಡಾಗ ನರ ವೀಕ್ ಆಗಿ ನಿಮ್ಗೆ ಪರ್ಮನೆಂಟ್ ಬ್ಲೈಂಡ್ನೆಸ್ ಆಗುತ್ತೆ, ಕಣ್ ಕಾಣಿಸ್ದೇ ಇರೋ ಹಾಗೆ ಆಗುತ್ತೆ. ಯಾಕಂದ್ರೆ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಇನ್ನೆಲ್ಲೂ ಪ್ರೆಷರ್ ರಿಲೀಸ್ ಮಾಡಕ್ಕೆ ಜಾಗ ಇರಲ್ಲ. ಸೊ ಒತ್ತಡ ಎಲ್ಲಿ ಬೀಳುತ್ತೆ, ನರದ ಮೇಲೆ ಬೀಳುತ್ತೆ. ಸೊ ನರದ ಮೇಲೆ ಒತ್ತಡ ಬಿದ್ದಾಗ ನರ ಸ್ಲೋಲಿ ವೀಕ್ ಆಗ್ತಾ ಹೋಗುತ್ತೆ. ಅವಾಗ ವೀಕ್ ಆದಾಗಲೇ ನಿಮ್ಗೆ ಬ್ಲೈಂಡ್ನೆಸ್ ಆಗುತ್ತೆ. ಸೊ ಗ್ಲಾಕೋಮಾ ಒಬ್ರಿಗೆ ಬರಬೇಕು ಅಂದ್ರೆ ವೇರಿಯಸ್ ತುಂಬಾ ವಿವಿಧವಾದ ಕಾರಣಗಳಿರುತ್ತೆ. ಒಂದ್ ಮೇನ್ ನಾವೇನ್ ನೋಡ್ತೀವಿ ಅಂದ್ರೆ ಫ್ಯಾಮಿಲಿಲಿ ಯಾರಿಗಾದ್ರೂ ಇದ್ದೆ, ಇವಾಗ ನಮ್ಗೆ ರಕ್ತ ಸಂಬಂಧಿಕರಲ್ಲಿ ಯಾರಿಗಾದ್ರೂ ಇದ್ರೆ, ತಂದೆ ತಾಯಿಗಿದ್ರೆ, ಅಜ್ಜಿ ತಾತಂದಿರ್ಗಿದ್ರೆ, ಚಿಕ್ಕಪ್ಪ ಚಿಕ್ಕಮ್ಮ, ಅಥವಾ ಸ್ವಂತ ಅಣ್ಣ ತಮ್ಮ ತಂಗಿ ಅಕ್ಕ, ಅವ್ರಿಗೆಲ್ಲ ಇದ್ದಾಗ ಗ್ಲಾಕೋಮಾ ನಮಗೂ ಬರೋ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಫ್ಯಾಮಿಲಿ ಹಿಸ್ಟ್ರಿ. ಸೊ ಒಬ್ರು ಪೇಷಂಟ್ ಬಂದಾಗ ಅವ್ರಿಗೆ ಗ್ಲಾಕೋಮಾ ಇದೆ ಅಂತ ಡಯಾಗ್ನೋಸ್ ಆದಾಗ ನಾವು ಅವ್ರಿಗೆ ಹೇಳಿದಾಗ ನಾವು ನೆಕ್ಸ್ಟ್ ಹೇಳೋದೆ, ಟ್ರೀಟ್ಮೆಂಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅವ್ರಿಗೆ ಹೇಳೋದೇನೆ, ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲಾರ್ಗೂ ಹೋಗಿ ಸ್ಕ್ರೀನ್ ಮಾಡ್ಕೊಳ್ಳಿ, ಎಲ್ಲರೂ ಹೋಗಿ ತೋರಿಸ್ಕೊಳ್ಳಿ, ಅವ್ರಿಗೂ ಬರೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಫ್ಯಾಮಿಲಿ ಹಿಸ್ಟ್ರಿ. ಸೆಕೆಂಡ್ ಇಸ್ ಡಯಾಬಿಟೀಸ್ ಇದ್ದವ್ರಿಗೂ ಬರ್ಬೋದು, BP ಇದ್ದವ್ರಿಗೂ ಬರಬಹುದು. ಅದು ತುಂಬಾ ವರ್ಷಗಳಿಂದ ಸ್ಟಿರಾಯ್ಡ್ಸ್, ಸೊ ಸ್ಟಿರಾಯ್ಡ್ಸ್ ಕಣ್ಣಿಗೆ ಮಾತ್ರ ಅಲ್ಲ, ಇವಾಗ ಆಯಿಂಟ್ಮೆಂಟ್ ಹಚ್ಕೊಂಡ್ರು, ಟ್ಯಾಬ್ಲೆಟ್ಸ್ ತಗೊಂಡ್ರು, ಬೇರೆ ಡಿಸೀಸಸ್ಗೆ ತಗೋತಾ ಇರ್ತಾರೆ. ಸೊ ಆಸ್ತಮಾ ಪ್ರಾಬ್ಲಮ್, ಇನ್ಹೇಲರ್ ತಗೋತಿರ್ತಾರೆ ಸ್ಟಿರಾಯ್ಡ್ಸ್. ಸೊ ಆ ಥರ ಒಂದು ಕ್ರೀಮ್ ಫಾರ್ಮ್ ಆಗಲಿ, ಒಂದು ಇನ್ಹೇಲರ್ ಫಾರ್ಮ್ ಆಗಲಿ, ಒಂದು ಟ್ಯಾಬ್ಲೆಟ್ ಫಾರ್ಮ್ ಆಗಲಿ, ಎನಿ ಫಾರ್ಮ್ ಆಫ್ ಸ್ಟಿರಾಯ್ಡ್ ತಗೊಂಡಾಗ ಫಾರ್ ಅ ಪ್ರೊಲಾಂಗ್ಡ್ ಯೂಸೇಜ್, ತುಂಬ ವರ್ಷಗಳು ಅಥವಾ ಕೆಲವರಿಗೆ ಒಂದು 2-3 ತಿಂಗಳಲ್ಲೇ ಪ್ರೆಷರ್ ಜಾಸ್ತಿ ಆಗೋಗುತ್ತೆ. ಸೊ ಆ ಥರ ತಗೊಂಡಾಗ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಕಣ್ ಪ್ರೆಷರ್ ಜಾಸ್ತಿ ಆದಾಗ ಮತ್ತೆ ಗ್ಲಾಕೋಮಾ ಡೆವಲಪ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಕಣ್ಣಿಗೆ ಏಟ್ ಬಿದ್ದಾಗ, ಸೊ ಏನಾದ್ರೂ ಟ್ರಾಮಾ, ಏಟ್ ಅಂತ ಹೇಳ್ತೀವಿ, ಆ ಥರ ಬಿದ್ದಾಗ್ಲೂ ಕಣ್ಣಿಗೆ ಗ್ಲಾಕೋಮಾ ಬರೋ ಸಾಧ್ಯತೆ ಇರುತ್ತೆ. ಸೊ ಗ್ಲಾಕೋಮಾಲಿ ಪ್ರಾರಂಭಿಕ ಲಕ್ಷಣ ಅನ್ನೋದು ತುಂಬಾ ಕಮ್ಮಿನೇ ಆಕ್ಚುಲಿ. ಪೇಷಂಟ್ಸ್ ಬಂದಾಗ ಒಂದ್ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲೇ ಇರ್ತಾರೆ, ಅವರು ಕೊನೆ ಸ್ಟೇಜಲ್ಲೇ ಇರ್ತಾರೆ. ಹೇಳ್ತಾರೆ ಬಂದಾಗ, ಇಲ್ಲ ಮೇಡಮ್ ತುಂಬಾ ಸತಿ ಎಡವ್ತಾ ಇರ್ತೀವಿ ನಾವು, ಕೆಳಗಡೆ ಏನಿದೆ ಕಾಣಿಸಲ್ಲ, ಆಮೇಲೆ ರೋಡ್ ಕ್ರಾಸ್ ಮಾಡಕ್ ಆಗ್ತಿಲ್ಲ ನಮ್ಗೆ, ಅಥವಾ ನೀವು ಕರೆಕ್ಟಾಗಿ ಹಿಸ್ಟ್ರಿ ಕೇಳಿದ್ರೆ ಒಂದ್ 3-4 ತಿಂಗಳ ಹಿಂದೆ ಅವ್ರಿಗೆ ಒಂದ್ ಚಿಕ್ಕ ಆಕ್ಸಿಡೆಂಟ್ ಬೇರೆ ಆಗಿರುತ್ತೆ, ಗಾಡಿಲಿ ಹೋಗ್ತಿರ್ತಾರೆ, ಟಕ್ ಅಂತ ಯಾರೋ ಬಂದು ಹೊಡೆದಿರ್ತಾರೆ, ಅಥವಾ ಇವ್ರು ಯಾರಿಗೋ ಹೊಡೆದಿರ್ತಾರೆ. ಸೊ ಆ ಥರ ಎಲ್ಲ ಒಂದು ಹಿಸ್ಟ್ರಿ ಇರುತ್ತೆ ಅವ್ರಿಗೆ. ಸೊ ಅನ್ಫಾರ್ಚುನೇಟ್ಲಿ ಅರ್ಲಿ ಡಿಟೆಕ್ಷನ್ ಪೇಷಂಟಿಗೆ ಗೊತ್ತಾಗೋದು ತುಂಬಾ ಕಡಿಮೆ. ಸೊ ಅದಕ್ಕೆ ನಾವು ಯಾವಾಗ್ಲೂ ಹೇಳೋದು, 40 years ಆದ್ಮೇಲೆ ಎವ್ರಿ ಇಯರ್ ಐ ಚೆಕಪ್ ಇಸ್ ಅ ಮಸ್ಟ್. ಸೊ ಬರೀ ಆಪ್ಟೋಮೆಟ್ರಿಸ್ಟ್ ಹೋಗಿ ಬರೀ ಕನ್ನಡಕ ಬದಲಾಯಿಸೋದು ದಯವಿಟ್ಟು ಮಾಡಬೇಡಿ. 40 years ಆದ್ಮೇಲೆ ಎವ್ರಿ ಇಯರ್ ಒಂದು ಆಫ್ಥಲ್ಮಾಲಜಿಸ್ಟ್ ಹತ್ರ ಬಂದು ಒಂದು ಕನ್ನಡಕ ಟೆಸ್ಟ್ ಮಾಡೋದಾಗ್ಲಿ, ಗ್ಲಾಕೋಮಾ ಚೆಕ್ ಮಾಡೋದಾಗ್ಲಿ ಇಸ್ ಇಂಪಾರ್ಟೆಂಟ್, ಮಾಡಿಸ್ಲೇಬೇಕು. ನಂಬರ್ 1. ನಂಬರ್ 2 ಇಸ್
ನಾನು ಹೇಳ್ದಂಗೆ ಫ್ಯಾಮಿಲಿ ಹಿಸ್ಟ್ರಿ ಯಾರಿಗಾದ್ರೂ ಇತ್ತು ಅಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ದ ಏಜ್, ಇವಾಗ ಒಬ್ರ ತಂದೆ ತಾಯಿಗೆ ಬಂದಿದೆ ಅಂತ ಹೇಳಿದ್ರೆ ನಿಮ್ಗೆ ಮೋಸ್ಟ್ಲಿ 30 ಇಯರ್ಸ್ ಇರ್ಬೋದು, 32 ಇಯರ್ಸ್ ಇರ್ಬೋದು. ನಾವು ಮಾಡಿಸ್ಕೋಬೇಕಾ, ಯಾಕಂದ್ರೆ ನಾವ್ ಇನ್ನೂ 40 ಇಯರ್ಸ್ ಆಗಿಲ್ಲ ಅಂತ ಹೇಳ್ತೀರಾ, ಬಟ್ ಡೆಫಿನೆಟ್ಲಿ ಮಾಡಿಸ್ಕೊಳ್ಳೇಬೇಕು. ಬಿಕಾಸ್ ಇಟ್ ಕ್ಯಾನ್ ಕಮ್ ಆಸ್ ಅರ್ಲಿ ಆಸ್ ಅ ನ್ಯೂ ಬಾರ್ನ್. ಸೊ ಹುಟ್ಟಿದ ಮಗುಗೂ ಗ್ಲಾಕೋಮಾ ಬರೋ ಸಾಧ್ಯತೆಗಳಿರುತ್ತೆ. ಸೊ ಮಕ್ಳೆಷ್ಟೇ ಚಿಕ್ಕದಾಗ್ಲಿ ಮಾಡಿಸ್ಕೊಳ್ಳೋದು ಉತ್ತಮ ಒಂದ್ ಸ್ಕ್ರೀನ್. ನಾನು ಹೇಳ್ದಂಗೆ ಫ್ಯಾಮಿಲಿ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್. ಆಲ್ಮೋಸ್ಟ್ 50% ರಿಸ್ಕ್ ಇರುತ್ತೆ ನಮ್ಗೆ ಗ್ಲಾಕೋಮಾ ಬರೋ ಸಾಧ್ಯತೆ. ಸೊ ಏಜ್ ಎಷ್ಟಾದ್ರೂ ಆಗಿರ್ಲಿ, ಒಬ್ರಿಗೆ ಸಪೋಸ್ ತಂದೆಯವ್ರಿಗೆ ಗ್ಲಾಕೋಮಾ ಇದೆ ಅಂತ ಹೇಳಿದ್ರೆ ಡಯಾಗ್ನೋಸ್ ಆಗಿದ್ದ ಟೈಮಲ್ಲೇನೆ ಅವ್ರಿಗೆ ರಕ್ತ ಸಂಬಂಧಿಕರು ಎಲ್ಲರೂ ಸ್ಕ್ರೀನ್ ಮಾಡಿಸ್ಕೊಳ್ಳೇಬೇಕು ಅದಕ್ಕೆ. ಸೊ ಡಯಾಬಿಟೀಸ್ ಅಂದ್ರೆ ಮಧುಮೇಹ, ರಕ್ತದ ಒತ್ತಡ, ಹೈಪರ್ ಟೆನ್ಷನ್ ಎರಡು ಇಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಗ್ಲಾಕೋಮಾ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ. ಸೊ ಅದು ಇದ್ದಾಗಲೇ ಶುಗರ್ ಕಂಟ್ರೋಲ್ ಇಲ್ಲದೆ, BP ಕಂಟ್ರೋಲ್ ಇಲ್ಲದೆ, ಅದರಿಂದ ಏನಾದರೂ ನರದಲ್ಲಿ ಸ್ವಲ್ಪ ತೊಂದರೆ ಆಗಿ ಸ್ವಲ್ಪ ಬ್ಲೀಡಿಂಗ್ ಆದಾಗ ಆ ಥರನೂ ಗ್ಲಾಕೋಮಾ ಬರೋ ಸಾಧ್ಯತೆ ಇರುತ್ತೆ. ಅಥವಾ ಜಸ್ಟ್ ಡಯಾಬಿಟೀಸ್ ಆ್ಯಂಡ್ BP ಇದ್ದಾಗಲೇ ಇಟ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಗ್ಲಾಕೋಮಾ. ಸೊ ಗ್ಲಾಕೋಮಾಗೆ ಮೇನ್ ನೀವು ಸ್ಕ್ರೀನಿಂಗ್ ಬಂದಾಗ ನಾವೊಂದು ಪ್ರೆಷರ್ ಟೆಸ್ಟ್ ಅಂತ ಮಾಡ್ತೀವಿ, ಇಂಟ್ರಾಕ್ಯುಲರ್ ಪ್ರೆಷರ್ ಟೆಸ್ಟ್. ಸೊ ಅದನ್ನ ಮಾಡ್ತೀವಿ. ಆಮೇಲೆ ಒಂದು ಆಂಗಲ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ. ಅಂದ್ರೆ ನೀರು ಹೊರಗಡೆ ಒಳಗಡೆ ಕಣ್ಣು ಒಳಗಡೆ ನೀರು ಹೊರಗಡೆ ಹೋಗೋ ದಾರಿ ಓಪನ್ ಇದೆಯಾ ಕ್ಲೋಸ್ ಇದೆಯಾ ಅಂತ. ಸೊ ಕ್ಲೋಸ್ ಇದ್ರೆ ಅದು ಒಂಥರ ಟೈಪ್ ಆಫ್ ಗ್ಲಾಕೋಮಾ ಬರುತ್ತೆ, ಆಂಗಲ್ ಕ್ಲೋಷರ್ ಗ್ಲಾಕೋಮಾ ಅಂತ. ಓಪನ್ ಇತ್ತು ಅಂದ್ರೆ ಅದು ಓಪನ್ ಆಂಗಲ್ ಗ್ಲಾಕೋಮಾ ಅಂತೀವಿ. ಸೊ ಅದು ಓಪನ್ ಇದೆಯಾ ಇಲ್ವಾ ನೋಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಹೆಂಗ್ ಟ್ರೀಟ್ಮೆಂಟ್ ಕೊಡ್ತೀವಿ, ಟ್ರೀಟ್ಮೆಂಟ್ ಹೆಂಗ್ ಮುಂದುವರಿಸ್ಬೇಕು ಅಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಗೋನಿಯೋಸ್ಕೋಪಿ ಅಂತ ಕರಿತೀವಿ, ಲೆನ್ಸ್ ಇಟ್ ನೋಡೋದು, ಅದನ್ನ ಮಾಡ್ತೀವಿ. ಆಮೇಲೆ ಕಣ್ಣಿಗೆ ಡ್ರಾಪ್ಸ್ ಹಾಕಿ ಡೈಲೇಟ್ ಮಾಡಿ ನರ ಅಸೆಸ್ ಮಾಡಬೇಕು. ಮೇನ್ ಆಪ್ಟಿಕ್ ನರ್ವ್, ಕಣ್ಣಿನ ನರ ಅದು ಹೆಂಗಿದೆ, ಅದ್ರ ಚೆನ್ನಾಗಿದ್ಯಾ, ಗ್ಲಾಕೋಮಾ ಡ್ಯಾಮೇಜ್ ಇದೆಯಾ ಅದನ್ನ ನೋಡ್ಬೇಕು. ಇದೆಲ್ಲ ಆದ್ಮೇಲೆ ವಿಜುವಲ್ ಫೀಲ್ಡ್ ಟೆಸ್ಟ್ ಅಂತ ಮಾಡ್ತೀವಿ, OCT ಟೆಸ್ಟ್ ಅಂತ ಸ್ಕ್ಯಾನ್ ಅಂತ ಮಾಡ್ತೀವಿ, ಪ್ಯಾಕಿಮೆಟ್ರಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಸೊ ಇದೆಲ್ಲ ಮಾಡಿದಾಗ ಒಂದು ಐಡಿಯಾ ಎಷ್ಟು ಸಿವಿಯಾರಿಟಿ ಇದೆ ಗ್ಲಾಕೋಮಾ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಅದ್ರ ಮೇಲೆ ಟ್ರೀಟ್ಮೆಂಟ್ ನಿಮಗೆ ಕೊಡ್ತೀವಿ ನಾವು. ಆಕ್ಚುಲಿ ಇವಾಗ ಗ್ಲಾಕೋಮಾಗೆ ತುಂಬಾ ವೆರೈಟಿ ಆಫ್ ಆಪ್ಷನ್ಸ್ ಇದೆ, ಜಾಸ್ತಿ ಚಿಕಿತ್ಸೆ ಆಪ್ಷನ್ಸ್ ಇರುತ್ತೆ. ಸೊ ಫಸ್ಟ್ ನಾವು ಯಾವಾಗಲೂ ಸಿಂಪಲ್ ಮೋಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀವಿ, ದಟ್ ಈಸ್ ಮೆಡಿಕಲ್ ಟ್ರೀಟ್ಮೆಂಟ್, ಡ್ರಾಪ್ಸ್. ಸೊ ಡ್ರಾಪ್ಸ್ ಕೊಟ್ಟು ನೋಡ್ತೀವಿ, ಡ್ರಾಪ್ಸ್ ಟ್ರೈ ಮಾಡ್ತೀವಿ, ಅದರಲ್ಲೂ ಕಂಟ್ರೋಲ್ ಆಗಲಿಲ್ಲ ಅಂದರೆ ಲೇಸರ್ ಆಪ್ಷನ್ಸ್ ಇರುತ್ತೆ. ಸೊ ಲೇಸರ್ ಮಾಡಿದ್ರೂ ಕಮ್ಮಿ ಆಗಲಿಲ್ಲ ಪ್ರೆಷರ್ ಅಂದರೆ ಸರ್ಜರಿ ಆಪ್ಷನ್. ಸರ್ಜರಿಯಲ್ಲೂ ಇವಾಗ ತುಂಬ ಥರದ ಆಪ್ಷನ್ಸ್ ಇರುತ್ತೆ. ಓಪನ್ ಆ್ಯಂಗಲ್ಗೆ ಒಂಥರ ಇರುತ್ತೆ, ಆ್ಯಂಗಲ್ ಕ್ಲೋಷರಿಗೆ ಒಂಥರ ಇರುತ್ತೆ. ಸೊ ಸರ್ಜರಿನೂ ಟ್ರೆಡಿಷ್ನಲ್ ಟ್ರಬ್ಯಾಕ್ಯುಲೆಕ್ಟಮಿ ಅಂತ ಹೇಳ್ತೀವಿ. ಸೊ ಟ್ರೆಡಿಷ್ನಲ್ ಸರ್ಜರಿ ಅದು ವರ್ಕ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ಟ್ಯೂಬ್ ಸರ್ಜರಿ ಅಂತ ಹೇಳ್ತೀವಿ. ಸೊ ಆಲ್ಮೋಸ್ಟ್ 4-5 ಥರದ ವೆರೈಟಿ ಆಫ್ ಆಪ್ಷನ್ಸ್ ಇರುತ್ತೆ. ಸೊ ನಿಮ್ಮ ಕಣ್ಣಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನಿಮ್ಮ ಡಾಕ್ಟರ್ನ ಡಿಸ್ಕಸ್ ಮಾಡಿ ನೋಡಿ ಆಮೇಲೆ ನಿಮ್ಮ ಡಾಕ್ಟರ್ ನಿಮಗೆ ಹೇಳ್ತಾರೆ. ನಾವು ಯಾವಾಗಲೂ ಹೇಳ್ತೀವಿ ದೆರ್ ಈಸ್ ಓನ್ಲಿ ಟ್ರೀಟ್ಮೆಂಟ್, ಬರೀ ಚಿಕಿತ್ಸೆ ಇದೆ ಗ್ಲಾಕೋಮಾಗೆ, ಕ್ಯೂರ್ ಖಂಡಿತ ಇಲ್ಲ. ಇಲ್ಲಿ ಅಂತಲ್ಲ, ಎಲ್ಲೂ ಇಲ್ಲ ಕ್ಯೂರ್ ಗ್ಲಾಕೋಮಾಗೆ. ಸೊ ನಾವೇನು ನಮ್ಮ ಕೈಯಲ್ಲಿ ಏನಿದೆ ಅಂತ ಹೇಳಿದ್ರೆ ಅದು ಎಷ್ಟು ಬೇಗ ಪ್ರೋಗ್ರೆಸ್ ಆಗೋದನ್ನ ನಿಲ್ಲಿಸ್ಬೋದು ಅಷ್ಟೇ ನಾವು. ಅದು ಟ್ರೀಟ್ಮೆಂಟಿಂದ, ಡ್ರಾಪ್ಸ್ ಆದರೂ ಆಗಲಿ, ಲೇಸರ್ ಅಥವಾ ಹೇಳಿದ್ದು ಸರ್ಜರೀಸಿಂದ ನಮ್ದು ಏನು ಮೇನ್ ಏಮ್, ನಾವೇನು ಗೋಲ್ ರೀಚ್ ಮಾಡಬೇಕು ಅಂದರೆ ಪ್ರೆಷರ್ ಕಮ್ಮಿ ಮಾಡೋದು, ಆ ನರ ಡ್ಯಾಮೇಜ್ನ ತಡೆಗಟ್ಟೋದಷ್ಟೇ. ಸೊ ದಟ್ ಈಸ್ ದ ಫೈನಲ್. ಇದು ಬಿಟ್ಟರೆ ಕ್ಯೂರ್ ಖಂಡಿತ ಇಲ್ಲ ಗ್ಲಾಕೋಮಾಗೆ. ಸೊ ಗ್ಲಾಕೋಮಾ ಚಿಕಿತ್ಸೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಪರ್ಮನೆಂಟ್ ಬ್ಲೈಂಡ್ನೆಸ್. ಬಿಕಾಸ್ ಕಣ್ಣಿನ ನರ ಎಷ್ಟು ಸೂಕ್ಷ್ಮ ಅಂದರೆ ಒಂದ್ಸತಿ ಅದು ನರ ಡ್ಯಾಮೇಜ್ ಆಯಿತು ಅಂದರೆ ನಿಮಗೆ ವಾಪಸ್ ಹೋಗಿರೋ ನರ ಬರಲ್ಲ. ನಾವು ಟ್ರೀಟ್ಮೆಂಟ್ ಯಾಕೆ ಕೊಡ್ತಿರೋದು, ಬರೀ ಉಳಿದಿರೋ ನರನ ಸೇವ್ ಮಾಡೋಕ್ಕೆ ಅಷ್ಟೆ. ಸೊ ಅದು ಒಂದ್ಸತಿ ಕಂಪ್ಲೀಟ್ ಹೋಯ್ತು, ವೀಕ್ ಆಯಿತು, ಸತ್ತೋಯ್ತು ಅಂತ ಹೇಳಿದ್ರೆ ಏನೇ ಮಾಡಿದ್ರು ಅದು ವಾಪಸ್ ಬರಲ್ಲ ನಿಮಗೆ. ಸೊ ಟ್ರೀಟ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಹೆಂಗೆ ಡಯಾಬಿಟೀಸ್ BP-ಗೆ ಕರೆಕ್ಟಾಗಿ ಗುಳಿಗೆ ತಗೋತೀರಾ, ಅದೇ ಥರ ಗ್ಲಾಕೋಮಾಗೂ ಕರೆಕ್ಟಾಗಿ ಡ್ರಾಪ್ಸ್ ಹಾಕಲೇಬೇಕು. ಹೆಲ್ದಿ ಡಯಟ್ ತಗೋಬೇಕು.
ಬಟ್ ಫ್ಯೂ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡಲೇಬೇಕು ಅಂತ ಹೇಳಿದ್ರೆ, ಒನ್ ಇಸ್ ಎಕ್ಸಸೈಸ್. ದಿನಕ್ಕೆ ಒಂದು 30 ನಿಮಿಷ 35 ನಿಮಿಷ ವಾಕಿಂಗ್ ಮಾಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ವಾಕಿಂಗ್ ಮಾಡಬೇಕು. ಅಥವಾ ಕಾರ್ಡಿಯೋ ಎಕ್ಸಸೈಸಸ್ ಅಂತ ಹೇಳ್ತೀವಿ, ಥ್ರೆಡ್ಮಿಲ್ ಮಾಡಿ. ಮೆಡಿಟೇಷನ್ ತುಂಬ ಹೆಲ್ಪ್ ಆಗುತ್ತೆ. ಕೆಲವುದನ್ನ ಮಾಡಬಾರ್ದು ಗ್ಲಾಕೋಮಾಲಿ. ಒಂದು ಹೆಡ್ ಸ್ಟ್ಯಾಂಡ್ಸ್, ಅಂದ್ರೆ ತಲೆ ಕೆಳಗೆ ಮಾಡಿ ಕಾಲ್ ಮೇಲ್ ಮಾಡ್ತಾರಲ್ಲ, ಅದನ್ನ ದಯವಿಟ್ಟು ಮಾಡಬೇಡಿ ಗ್ಲಾಕೋಮಾಲಿ. ಕೆಲವರು ಹೈಡ್ರೋಥೆರಪಿ ಅಂತ ತಗೋತಾರೆ, ಅಂದ್ರೆ ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಅರ್ಧ ಲೀಟ್ರ್ 1 ಲೀಟರ್ ಜಸ್ಟ್ ನೀರ್ ಹಂಗೆ ಕುಡಿತಾರೆ ಅವರು. ಸೊ ಅದನ್ನ ದಯವಿಟ್ಟು ಮಾಡಬೇಡಿ. ಗ್ಲಾಕೋಮಾ ಇರೋರಿಗೆ ನಾನು ಹೇಳ್ತಾ ಇರೋದು, ಮಾಡಬಾರ್ದು. ಯಾಕಂದ್ರೆ ಜಾಸ್ತಿ ನೀರ್ ಹೋದಷ್ಟು ಕಣ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಅವಾಗ ಮತ್ತೆ ಪ್ರೆಷರ್ ಕಂಟ್ರೋಲಿಗೆ ಬರಲ್ಲ ಇದು. ಸೊ ಅದನ್ನ ದಯವಿಟ್ಟು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಹ್ಯಾಬಿಟ್ಸ್ ಸಚ್ ಎಸ್ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ದಯವಿಟ್ಟು ಅವಾಯ್ಡ್ ಮಾಡಿ. ಸೊ ಒಂದು ತಪ್ಪೇನು ಅಂತ ಹೇಳಿದ್ರೆ, ಮನೆ ಹತ್ರನೇ ಕನ್ನಡಕದ ಅಂಗಡಿ ಇದೆ, ಡಾಕ್ಟರ್ ಹತ್ರ ಹೋಗಕ್ಕೆ ಟೈಮ್ ಆಗ್ತಿಲ್ಲ, ಇಲ್ಲೇ ಚೇಂಜ್ ಮಾಡ್ಕೊಂಡ್ಬಿಡೋಣ ಕನ್ನಡಕ, 2 ವರ್ಷ ಆಯ್ತು ಇಲ್ಲೇ, ಟೈಮ್ ಇರಲ್ಲ, ಈಗ ಎಲ್ಲಾರ್ಗು ಬ್ಯುಸಿ ಇರುತ್ತೆ. ಸೊ ಅದು ತುಂಬಾ ಅಂದ್ರೆ ತಪ್ಪು ಅದು. ಯಾಕಂದ್ರೆ 40 ಇಯರ್ಸ್ ಆದ್ಮೇಲೆ ಇಂಥ ಕಾಯಿಲೆಗಳು ಡಿಟೆಕ್ಟ್ ಆಗುತ್ತೆ. ಸೊ ಒಂದು ಡಾಕ್ಟರ್ ಭೇಟಿ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ಸಂದರ್ಭದಲ್ಲಿ ಕಣ್ಣರದಲ್ಲಿ ಶುಗರ್ ಚೇಂಜಸ್, BP ಚೇಂಜಸ್ ನೋಡಿ ಪೇಷಂಟ್ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ನಮಗೆ ಶುಗರ್ ಇದೆ, BP ಇದೆ ಅಂತ ಗೊತ್ತಾಗಿರೋ ಸಂದರ್ಭಗಳಿದಾವೆ. ಸೊ ಆ ತರ ಇದ್ದಾಗ ದಯವಿಟ್ಟು ಡಾಕ್ಟರ್ ಹತ್ರ ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ. ಅಕ್ಕಪಕ್ಕ ನಿಮ್ಗೆ ಕನ್ವೀನಿಯಂಟ್ ಅಂತ ದಯವಿಟ್ಟು ಹೋಗ್ಬೇಡಿ ಅಲ್ಲಿ. ಇನ್ನೊಂದು, ಬಂದಿರ್ತಾರೆ ಗ್ಲಾಕೋಮಾ ಇದೆ ಅಂತ ಹೇಳಿರ್ತೀವಿ, ಬಟ್ ಗ್ಲಾಕೋಮಾ ಹೆಂಗೆ ಅಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಪೇಷಂಟ್ಗೆ ದೃಷ್ಟಿಲೇನು ವ್ಯತ್ಯಾಸ ಗೊತ್ತಾಗ್ತಿರಲ್ಲ. ಸೊ ಅವ್ರೇನ್ ಅನ್ಕೋತಾರೆ, ಅಯ್ಯೋ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ಯಲ್ಲ, ಚಿಕ್ಕ ಅಕ್ಷರನೂ ಓದ್ತಾ ಇದ್ದೀನಿ ನಾನು ಕನ್ನಡಕ ಇಲ್ದೆ, ದೂರ ನೀಟಾಗೆಲ್ಲ ಕಾಣಿಸ್ತಿದೆ ಕನ್ನಡಕ ಇಲ್ದೆ. ಸೊ ಏನೋ ಡ್ರಾಪ್ಸ್ ಕೊಟ್ಟಿದ್ದಾರೆ, ಹಾಕ್ಲೇಬೇಕಾ, ನನ್ಗೇನು ತೊಂದರೆ ಇಲ್ಲ ಅಂತ ಇದು ಇರುತ್ತೆ, ಡೌಟ್ ಇರುತ್ತೆ. ಬಟ್ ದಯವಿಟ್ಟು ನಿಮ್ ಡಾಕ್ಟರ್ ಕೊಟ್ಟಿರೋ ಟ್ರೀಟ್ಮೆಂಟ್ ಫಾಲೋ ಮಾಡಿ, ಅದನ್ನೆಲ್ಲ ಇಗ್ನೋರ್ ಮಾಡಬೇಡಿ. ಯಾಕಂದ್ರೆ 1 ಇಯರ್ 2 ಇಯರ್ಸ್ ಡೌನ್ ದ ಲೈನ್ ನಿಮಗೆ ತುಂಬಾ ಪ್ರೋಗ್ರೆಸ್ ಆದಾಗ, ತುಂಬಾ ಜಾಸ್ತಿ ಆದಾಗ ಕಾಯಿಲೆ, ಅವಾಗ ಅನ್ಸ್ತಿರುತ್ತೆ ಅಯ್ಯೋ ಫಾಲೋ ಮಾಡ್ಬೇಕಾಗಿತ್ತು, ಡ್ರಾಪ್ಸ್ ತಗೋಬೇಕಾಗಿ ಟ್ರೀಟ್ಮೆಂಟ್ ತಗೋಬೇಕಾಗಿರತ್ತೆ ಅಂತ ಅನ್ಸುತ್ತೆ ಅವಾಗ. ಸೊ ಹೇಳಿದ್ ಕರೆಕ್ಟ್ ಫಾಲೋ ಅಪ್ ಮಾಡಿ ತೋರಿಸಿ. ಗ್ಲಾಕೋಮಾ ಅನ್ನೋದು ಇನಿಷಿಯಲ್ ಅರ್ಲಿ ಸ್ಟೇಜ್ ಅಲ್ಲಿ ಗೊತ್ತಾಗದೇ ಇರ್ಬೋದು. ಸೊ ತುಂಬಾ ಲೈಟ್ ಆಗಿ ತಗೋತಾರೆ, ದಯವಿಟ್ಟು ತಗೋಬೇಡಿ, ಆ ತಪ್ಪು ಮಾಡಬೇಡಿ. ಯಾಕಂತ ಹೇಳಿದ್ರೆ ಇದು ತುಂಬಾ ಸೀರಿಯಸ್ ಪ್ರಾಬ್ಲಮ್. ಹೋಗ್ತಾ ಹೋಗ್ತಾ ನಿಮ್ಗೆ ನರ ವೀಕ್ ಆಯ್ತು ಅಂದ್ರೆ ಖಂಡಿತ ಇಟ್ ಇಸ್ ಪರ್ಮನೆಂಟ್ ಬ್ಲೈಂಡ್ನೆಸ್, ಅಂದ್ರೆ ನಿಮ್ಗೆ ದೃಷ್ಟಿ ವಾಪಸ್ ಬರಲ್ಲ ದೃಷ್ಟಿ ಹೋದ್ರೆ. ಸೊ ಇದು ಆಕ್ಚುಲಿ ಒಂದು ಸೀರಿಯಸ್ ಕಂಡೀಷನ್. ಸೊ ದಯವಿಟ್ಟು ಫಾಲೋ ಅಪ್, ಡಾಕ್ಟರ್ ಯಾವಾಗ ಕರೀತಾರೆ, ಸ್ಕ್ಯಾನ್ ಯಾವಾಗ ಹೇಳ್ತಾರೆ, ಟ್ರೀಟ್ಮೆಂಟ್ ಏನೇನು ಕೊಡ್ತಾರೆ, ಡ್ರಾಪ್ಸ್ ಟೈಮಿಂಗ್ಸ್ ಅದೆಲ್ಲ ದಯವಿಟ್ಟು ಮೇಂಟೈನ್ ಮಾಡಿ. ಸೊ ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೋಬೇಕು, ಫಾಲೋ ಅಪ್ ಕರೆಕ್ಟಾಗಿ ತಗೋಬೇಕು. ಆಫ್ಟರ್ 40 ಇಯರ್ಸ್ ದಯವಿಟ್ಟು ಐ ಡಾಕ್ಟರ್ ಹತ್ರ ಹೋಗಿ ಪ್ರತಿ ವರ್ಷ ಚೆಕ್ ಮಾಡಿಸ್ಕೊಳ್ಳಿ. ಫ್ಯಾಮಿಲಿಲಿ ಯಾರಿಗಾದ್ರೂ ಇದ್ರೆ ನಿಮ್ಮ ಫ್ಯಾಮಿಲಿಯಲ್ಲೇ ಸ್ಕ್ರೀನ್ ಮಾಡಿ, ಅವೇರ್ನೆಸ್ ಕ್ರಿಯೇಟ್ ಮಾಡಿ, ದಯವಿಟ್ಟು ಸ್ಕ್ರೀನ್ ಮಾಡ್ಕೊಳ್ಳಿ ಎಲ್ಲರೂ. ಅರ್ಲಿ ಗೊತ್ತಾಗಲ್ಲ ಗ್ಲಾಕೋಮಾ. ಇವಾಗ ನಾವ್ ಎಷ್ಟೊಂದ್ ಜನ ಪೇಷಂಟ್ ಬರ್ತಾರೋ OPDಗೆ, ನಾವ್ ಹೇಳ್ತೀವಿಲ್ಲ ನಿಮ್ಗೆ ಇಷ್ಟು ಪರ್ಸೆಂಟೇಜ್ ದೃಷ್ಟಿ ಕಮ್ಮಿ ಇದೆ, ನಿಮ್ಗೆ ಇಲ್ಲ ಗ್ಲಾಕೋಮಾ ಇದೆ ಅಂದ್ರೆ ಕೆಲವ್ರು ನಂಬಕ್ ರೆಡಿ ಇರಲ್ಲ. ಯಾಕಂದ್ರೆ ಅವ್ರಿಗೆ ದೃಷ್ಟಿಲೇನು ವ್ಯತ್ಯಾಸ ಗೊತ್ತಾಗ್ತಿರಲ್ಲ. ದೂರದೆಲ್ಲ ಚೆನ್ನಾಗಿ ಓದ್ತಿದ್ದೀನಿ, ಕನ್ನಡಕ ಇಲ್ದೆ ಬುಕ್ ಓದ್ತಿರ್ತೀನಿ ಎಲ್ಲ ಹೇಳ್ತಾರೆ ಅವರು. ಸೊ ಪೇಷಂಟ್ಗೆ ಅದು ಗೊತ್ತಾಗೋದು ತುಂಬಾ ಲೇಟ್. ಸೊ ಆ ಸೈಡಿಂದ ದೃಷ್ಟಿ ಕಮ್ಮಿ ಆಗ್ತಾ ಬರುತ್ತೆ. ಬರೀ ಸೆಂಟ್ರಲ್ ಅಲ್ಲಿ ಅಷ್ಟೇ ದೃಷ್ಟಿ ಕಾಣಿಸ್ದಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ನನ್ಗೇನು ಕಾಣಿಸ್ತಿಲ್ವಲ್ಲ ಅಂತ ಹೇಳ್ತಾರೆ. ಪೇಷಂಟ್ ನಮ್ಮ ಹತ್ರ ಬರೋದು ತುಂಬಾ ಲೇಟ್ ಆಗುತ್ತೆ. ಸೊ ಆ ತರ ಲೇಟ್ ಆದಾಗ ನಮಗ್ ಬೇರೆ ಏನು ಮಾಡಕ್ಕೇನಿರುತ್ತೆ, ಬರೀ ಆ ಸೆಂಟ್ರಲ್ ಏನ್ ಉಳ್ಕೊಂಡಿದೆ ದೃಷ್ಟಿ ಅದನ್ನ ಕಾಪಾಡ್ಬೋದು ಅಷ್ಟೇ. ಬಿಟ್ರೆ ಅದೇ ಸೈಡಲ್ಲಿ ಹೋಗಿರೋ ದೃಷ್ಟಿ ನಾವು ವಾಪಸ್ ಖಂಡಿತ ಬರ್ಸಕ್ಕಾಗಲ್ಲ. ಅರ್ಲಿ ಸ್ಟೇಜ್ ಏನೂ ಸಿಂಪ್ಟಮ್ಸ್ ಇರಲ್ಲ, ಪೇಷಂಟಿಗೆ ಏನೂ ಗೊತ್ತಾಗಲ್ಲ ಅವರಿಗೆ. ಲೇಟ್ ಸ್ಟೇಜ್ ಅಲ್ಲಿ ಬಂದಾಗ ಇಟ್ ವಿಲ್ ಬಿ ಟೂ ಲೇಟ್. ಏನು ಮಾಡಕ್ ಆಗದೆ ಇರೋ ಒಂಥರ ಅಸಹಾಯಕತೆ ಸ್ಟೇಟ್ ಅಲ್ಲಿ ಇರ್ತೀವಿ ನಾವು. ಸೊ ದಯವಿಟ್ಟು ಆ ಸ್ಟೇಜಿಗೆ ಬರೆಸ್ಕೋಬೇಡಿ. ಆಫ್ಟರ್ 40 ಇಯರ್ಸ್ ಪ್ರತಿ ವರ್ಷ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು. ಗ್ಲಾಕೋಮಾ ಸರ್ಜರಿ ನಾವ್ ಯಾಕೆ ಮಾಡ್ತೀವಿ ಅಂದ್ರೆ ಕಣ್ ಪ್ರೆಷರ್ ಕಮ್ಮಿ ಆಗಕ್ಕೆ.
ನರ ಡ್ಯಾಮೇಜ್ ಆಗಿರೋದು ನಿಮಗೆ ಮತ್ತೆ ವಾಪಸ್ ಬರಲ್ಲ. ಸೊ ಡ್ಯಾಮೇಜ್ ಎಷ್ಟಿದೆ ಅಷ್ಟೇ ಉಳ್ಕೊಳ್ಳುತ್ತೆ. ಇವಾಗ ನಿಮ್ಗೊಂದು 10% ವಿಷನ್ ಇದೆ ಅಂದ್ರೆ ಆಪರೇಷನ್ ಆದ್ಮೇಲೂ 10% ದೃಷ್ಟಿನೇ ಇರುತ್ತೆ ನಿಮ್ಗೆ. ಆಪರೇಷನ್ ಮಾಡೋದ್ ಪ್ರೆಷರ್ ಕಮ್ಮಿ ಆಗಿ ನಿಮ್ಗೆ 10% ಉಳ್ಕೊಳ್ಳಿ ಅಂದ್ ಮಾತ್ರಕ್ಕೆ ಹತ್ತಿರೋದ್ನ ನಿಮ್ಗೆ 20% ಆಗಲ್ಲ ಅದು. ಸೊ ಇರೋದ್ನ ಕಾಪಾಡ್ಕೊಳಕ್ ಸರ್ಜರಿ ಮಾಡ್ತೀವಿ, ಇರೋದ್ನ ಕಾಪಾಡ್ಕೊಳಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಆದ್ರೆ ಏನ್ ಕಳ್ಕೊಂಡಿದ್ದೀರಾ ನೀವು ಅದನ್ನ ಮಾತ್ರ ವಾಪಸ್ ಬರಲ್ಲ. ಆಕ್ಚುಲಿ ನಮ್ಮಲ್ಲೇ ನಾರಾಯಣ್ ನೇತ್ರಾಲಯದಲ್ಲಿ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ತುಂಬಾ ಕೆಲಸ ನಡೆದಿದೆ. ಒಂದು ಸಾಫ್ಟ್ವೇರ್ ಇದೆ, ಇವಾಗ ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಇದೆ. ಸೊ ಆ ಸಾಫ್ಟ್ವೇರ್ ಸ್ಮಾರ್ಟ್ ಫೋನಲ್ಲಿ ಹಾಕಿ ಆ ಫೋನ್ನ ಒಂದು ಕ್ಯಾಮ್ರಾಗೆ ಅಟ್ಯಾಚ್ ಮಾಡಿದ್ರೆ ಇವಾಗ ಹಳ್ಳಿಗಳಲ್ಲೆಲ್ಲ ಗ್ಲಾಕೋಮಾ ತಜ್ಞರ ಇದಿರಲ್ಲ, ಆಕ್ಸೆಸಿಬಿಲಿಟಿ ಇರಲ್ಲ ತುಂಬಾ ಜನಕ್ಕೆ. ಸೊ ಇದು ಒಂದು ನಾರ್ಮಲ್ 8th ಸ್ಟ್ಯಾಂಡರ್ಡ್ ಮಕ್ಕಳಿಂದಾಗ್ಲಿ ಅಥವಾ ಒಂದು ಬೇಸಿಕ್ ಡಿಗ್ರಿ ಅಥವಾ ಒಂದು ಜನರಲ್ ಪ್ರಾಕ್ಟಿಷನರ್ ಯಾರಾದರೂ ಉಪಯೋಗಿಸ್ಬೋದು ಈ ಮಿಷಿನ್ನ. ಸೊ ಆ ಫೋಟೋ ತೆಗ್ದಿದ ತಕ್ಷಣ ಆ AI ಅಲ್ಲೇ ಹೇಳುತ್ತೆ ಗ್ಲಾಕೋಮಾ ಇದೆಯಾ, ಗ್ಲಾಕೋಮಾ ಡೌಟ್ ಇದೆಯಾ, ಇಮಿಡಿಯೇಟ್ಲಿ ರೆಫರ್ ಮಾಡಬೇಕಾ ಅಂತ. ಸೊ ಅದು ನಮ್ಮಲ್ಲೇ ನಾವು ಅದ್ರ ಮೇಲೆ ಕೆಲಸ ಮಾಡಿದ್ದೀವಿ. ಸೊ ಇದು ತುಂಬ ರೂರಲ್ ಏರಿಯಾ, ಹಳ್ಳಿಗಳಲ್ಲಿ ಏನು ಆಕ್ಸೆಸಿಬಿಲಿಟಿ ಇಲ್ಲದೆ ಇರೋರಿಗೂ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ಸಾಫ್ಟ್ವೇರ್ ಆ್ಯಕ್ಚುಲಿ ಇಂಟರ್ನೆಟ್ ಬೇಕು ಅಂತಲ್ಲ, ಇಟ್ ಈಸ್ ಅನ್ ಆಫ್ಲೈನ್ ಸಾಫ್ಟ್ವೇರ್. ಸೊ ಇಂಟರ್ನೆಟ್ ಇಲ್ಲದೇನೂ ಉಪಯೋಗಿಸ್ಬೋದು ನೀವು. ಸೊ ಅದ್ರ ಮೇಲೆ ಫೋಟೋ ತೆಗೆದಾಗ ಗ್ಲಾಕೋಮಾ ಇದೆಯಾ, ಇರಬಹುದಾ, ಇಮಿಡಿಯೇಟ್ ರೆಫರ್ ಮಾಡಬೇಕಾ ದೊಡ್ಡ ಆಸ್ಪತ್ರೆಗೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದು ತುಂಬ ಸುಲಭವಾಗಿ ಯೂಸ್ ಮಾಡುವಂಥ ಒಂದು ಸಾಫ್ಟ್ವೇರ್ ನಮ್ಮಲ್ಲಿ ನಾವು ಕಂಡಿಡ್ತಿರೋದು. ಸೊ ಆಹಾರ ಶೈಲಿ ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದ್ರೆ ಗ್ಲಾಕೋಮಾ ಇರೋರಿಗೆ ಒಂದು ಹೆಲ್ದಿ ಡಯಟ್, ಬ್ಯಾಲೆನ್ಸ್ಡ್ ಡಯಟ್ ಆ್ಯಕ್ಚುಲಿ ಎಲ್ಲ ತಿನ್ನಬೇಕಾಗಿರೋದು. ಇನ್ನೊಂದು ಎಕ್ಸಸೈಸ್, ದಿನಕ್ಕೆ 30ರಿಂದ 45 ನಿಮಿಷ ದಯವಿಟ್ಟು ವಾಕಿಂಗ್ ಮಾಡಿ, ಕಾರ್ಡಿಯೋ ಎಕ್ಸಸೈಸ್ ಮಾಡಿ. ಹೊರಗಡೆ ಹೋಗೋಕ್ಕಾಗಲಿಲ್ಲ ಮನೇಲಿ ಥ್ರೆಡ್ಮಿಲ್ ಮಾಡಿ, ಒಂದು 10 ನಿಮಿಷ ಅಂಗಡಿಗೆ ಹೋಗಿ ಬರ್ತೀನಿ ಅದನ್ನು ಕೌಂಟ್ ಮಾಡಬೇಡಿ ನಿಮ್ಮ ಎಕ್ಸಸೈಸಲ್ಲಿ. ಪ್ರಾಪರ್ ಒಂದು 30 ನಿಮಿಷ ಒಂದು ಪಾರ್ಕ್ಗೆ ಹೋಗಿ ಮಾಡಿ, ಅದು ಇಂಪಾರ್ಟೆಂಟ್. ಮೆಡಿಟೇಷನ್ ತುಂಬ ಇಂಪಾರ್ಟೆಂಟ್. ತುಂಬ ಫೋರ್ಸ್ಫುಲ್ ಬ್ರೀದಿಂಗ್ ಎಕ್ಸಸೈಸ್ ದಯವಿಟ್ಟು ಮಾಡಬೇಡಿ ಗ್ಲಾಕೋಮಾಲಿ. ಯೋಗ ಮಾಡಬಹುದು, ಎಲ್ಲ ಥರದ ಆಸನಗಳು ಅಲ್ಲ. ಇವಾಗ ಕೆಲವು ಇರುತ್ತೆ, ತಲೆ ಕೆಳಗೆ ಹಾಕಿ ಕಾಲ್ ಮೇಲ್ ಹಾಕೋದು, ಅಥವಾ ಕಂಪ್ಲೀಟ್ ಮೇಲಿಲ್ಲ ಅಂದ್ರೂ ಹೆಡ್ ಸ್ಟ್ಯಾಂಡ್, ಬೇಸಿಕಲಿ ಯಾವುದೇ ಥರದ್ದಿದ್ರೂ ದಯವಿಟ್ಟು ಅವಾಯ್ಡ್ ಮಾಡಿ ಗ್ಲಾಕೋಮಾಲಿ. ಇವಾಗ ನೀರು ಕುಡಿಯೋದು ಆಗಲಿ, ಕೆಲವು ಜನ ಬೆಳಗ್ಗೆ ಎದ್ದು ಅರ್ಧ ಲೀಟ್ರ್ 1 ಲೀಟ್ರ್ ನೀರು ಕುಡಿತಾರೆ. ಸೊ ಅದನ್ನ ಗ್ಲಾಕೋಮಾ ಇರೋರು ಅವಾಯ್ಡ್ ಮಾಡಬೇಕು. ಅಟ್ ಎ ಟೈಮ್ 1 ಗ್ಲಾಸ್ 1.5 ಗ್ಲಾಸ್ ನೀರು ರೆಸ್ಟ್ರಿಕ್ಟ್ ಮಾಡ್ಕೊಳ್ಳಿ. ಅಗೇನ್ ಆಫ್ಟರ್ ಹಾಫ್ ಆನ್ ಅವರ್ 45 ಮಿನಿಟ್ಸ್ 45 ನಿಮಿಷ ಆದಮೇಲೆ ನೀವು ಮತ್ತೆ ನೀರು ಕುಡಿಬೋದು ನೀವು. ಆ್ಯಂಡ್ ಹ್ಯಾಬಿಟ್ಸ್, ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್. ಸ್ಮೋಕಿಂಗ್ ಅಷ್ಟು ಆ ನಿಕೋಟಿನ್ ಇರೋಷ್ಟು ಕೆಟ್ಟದ್ದು ಯಾವುದೂ ಇಲ್ಲ, ತುಂಬ ಫಾಸ್ಟಾಗಿ ಪ್ರೋಗ್ರೆಸ್ ಆಗುತ್ತೆ ನಿಮ್ಮ ಗ್ಲಾಕೋಮಾ. ಸೊ ದಯವಿಟ್ಟು ಅದು 2 ಹ್ಯಾಬಿಟ್ ಸ್ಟಾಪ್ ಮಾಡಿ. ಸ್ಮೋಕಿಂಗ್ ಅಂದರೆ ಯಾವುದೇ ಥರದ್ದಾದ್ರಿ, ಇವಾಗ ತಂಬಾಕು ಚೂ ಮಾಡೋದು, ತಂಬಾಕು ಹಾಕೊಳ್ಳೋದು, ಅದನ್ನು ದಯವಿಟ್ಟು ನಿಲ್ಲಿಸ್ಬೇಕು ನೀವು. ಗ್ಲಾಕೋಮಾ ಮೆಡಿಕೇಶನ್ ನಿಮಗೆ ಒಂದ್ಸತಿ ಶುರು ಮಾಡಿದ್ರೆ ಅದು ಲೈಫ್ ಲಾಂಗ್ ನಿಮಗೆ. ಇವಾಗ ಶುಗರ್ BP ಹೆಂಗೆ ಲೈಫ್ ಲಾಂಗ್ ತಗೋತೀರಾ ನೀವು, ಗ್ಲಾಕೋಮಾನು ಲೈಫ್ ಲಾಂಗ್. ಇವಾಗ ಏನೋ ಕಣ್ಣು ಸ್ವಲ್ಪ ಡ್ರೈ ಆಯಿತು, ಇನ್ಫೆಕ್ಷನ್ ಬಂತು, ಕೆರೆತ ಬಂತು, ಅದಕ್ಕೆಲ್ಲ ನಾವು ಒಂದು ವಾರ 10 ದಿನ ಕೊಟ್ಟು ನಿಲ್ಲಿಸ್ಬಿಡ್ತೀವಿ ನಾವು. ಅಥವಾ ನೀವೊಂದು ಕ್ಯಾಟ್ರಾಕ್ಟ್ ಪೊರೆ ಆಪರೇಷನ್ ಮಾಡಿಸ್ಕೊಂಡ್ರು ನಿಮ್ಗೊಂದು 1 ತಿಂಗಳು 1.5 ತಿಂಗಳು ಡ್ರಾಪ್ಸ್ ಹಾಕೋದಿರುತ್ತೆ, ಆಮೇಲೆ ನಿಲ್ಲಿಸಿ ಅಂತ ಹೇಳ್ತೀವಿ. ಬಟ್ ಗ್ಲಾಕೋಮಾಗ ಆ ಥರ ಇಲ್ಲ, ನಿಮಗೆ ಟ್ರೀಟ್ಮೆಂಟ್ ಲೈಫ್ ಲಾಂಗ್ ಇರುತ್ತೆ. ಅದನ್ನು ಕಂಟಿನ್ಯೂಸ್ ಆಗಿ ತಗೊಳ್ಳೇಬೇಕು ನೀವು, ಒಂದು ಸತಿನೂ ಅಥವಾ 1 ಟೈಮು ಸ್ಕಿಪ್ ಮಾಡೋ ಹಾಗಿಲ್ಲ ನೀವು. ಇನ್ನಷ್ಟು ಆರೋಗ್ಯಕರ ವಿಷಯಗಳಿಗಾಗಿ ಹೆಲ್ತ್ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಫಾಲೋ ಮಾಡಿ. ಧನ್ಯವಾದಗಳು.